ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ. ಇವತ್ತು ಅಕ್ಕಿ ಹಿಟ್ಟಿನ ಚಕ್ಲಿ ಹೇಗೆ ಮಾಡೋದಂತ ತೋರಿಸಿಕೊಡ್ತೀನಿ. ಬನ್ನಿ ನೋಡೋಣ. ಅಕ್ಕಿ ಹಿಟ್ಟು 3 ಬೌಲಷ್ಟು ಅಕ್ಕಿ ಹಿಟ್ಟು ತಗೋಬೇಕು. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಬೌಲ್ ತಗೋಬೋದು. ಇದರಲ್ಲಿ 3 ಬೌಲ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ. 1 ಬೌಲಷ್ಟು ಹುರಿಗಡಲೆ ಹಿಟ್ಟು, ಇದು 1 ಬೌಲು. 3 ಬಟ್ಲು ಅಕ್ಕಿ ಹಿಟ್ಟು, 1 ಬಟ್ಲು ಹುರಿಗಡಲೆ ಹಿಟ್ಟು, ಇವೆರಡು ಮಿಕ್ಸ್ ಮಾಡಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಬೌಲಲ್ಲಿ ತಗೋಬೋದು ನೋಡಿ. ಇದಕ್ಕೆ ಬಿಳಿ ಎಳ್ಳು ಸ್ವಲ್ಪ ಹಾಕಿದ್ದೀನಿ. ಅದಾದ ನಂತರ ಸ್ವಲ್ಪ ಜೀರಿಗೆ, ಇದನ್ನು ಸ್ವಲ್ಪ ಹಾಕಿದ್ದೀನಿ. ಅದಾದ ನಂತರ ಅಜ್ವಾನ್, ಇದು ಕೂಡ ಸ್ವಲ್ಪ ಕೈಯಲ್ಲಿ ಹಾಕ್ಕೊಂಡು ಸ್ವಲ್ಪ ರಬ್ ಮಾಡಿ, ಪರಿಮಳ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ರಬ್ ಮಾಡಬೇಕು. ಇದನ್ನು ಕೂಡ ಹಾಕ್ಕೊಳ್ಳಿ ನೋಡಿ. ಇದೆಲ್ಲ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ನೋಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಂತರ ಅಚ್ಚ ಖಾರದ ಪುಡಿ, ಇದು ಕೂಡ ಖಾರ ಹೇಗೆ ಬೇಕೋ ಹಾಗೆ. ನಾನು ಸ್ವಲ್ಪ ಖಾರ ಜಾಸ್ತಿನೇ ಹಾಕಿದ್ದೀನಿ, ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ. ಹೀಗೆ ಎಲ್ಲ ಬೆರಿಬೇಕು ಹಿಟ್ಟಲ್ಲಿ. ಇವಾಗ ಇದಕ್ಕೆ ಸ್ವಲ್ಪ ತುಪ್ಪ ಆದರೂ ಹಾಕ್ಕೊಳ್ಳಿ, ಇಲ್ಲ ಎಣ್ಣೆ ಆದರೂ ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಬಿಸಿ ಮಾಡಬೇಕು ನೋಡಿ. ಹೀಗೆ ಬಿಸಿ ಮಾಡಿರೋ ತುಪ್ಪನ ಈ ಹಿಟ್ಟಿಗೆ ಹಾಕ್ಕೋಬೇಕು ನೋಡಿ. ಹೇಗೆ ನೊರೆ ಬರ್ತಿದೆ, ಈ ಥರ ನೊರೆ ಬರಬೇಕು, ಅಷ್ಟು ಬಿಸಿ ಆಗಿರಬೇಕು ತುಪ್ಪ ಜಾಸ್ತಿನೂ ಹಾಕ್ಕೋಬಾರ್ದು ನೋಡಿ. ಹಾಕ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಹೀಗೆ 2 ಕೈಯಲ್ಲಿ ಮಿಕ್ಸ್ ಮಾಡಿ, ಹಾಗಾದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಒಂದೇ ಕೈಯಲ್ಲಂದರೆ ಆಗೋದಿಲ್ಲ ನೋಡಿ. ಈ ಥರ ಹೀಗಾಗಿರಬೇಕು ಹಿಟ್ಟು. ಉಂಡೆ ಕಟ್ಟಿದರೆ ಉಂಡೆ ಹದಕ್ಕೆ ಬಂದಿರಬೇಕು ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದೆ ಎಲ್ಲ. ಇವಾಗ ಇದಕ್ಕೆ ನೀರು ಹಾಕ್ಕೋಬೇಕು. ನೀರು ನೋಡಿ ಹಾಕ್ಕೊಳ್ಳಿ, ಜಾಸ್ತಿ ಆದರೆ ಮತ್ತೆ ಕೆಟ್ಟೋಗುತ್ತೆ ನೋಡಿ. ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು. ಗೋಧಿ ಹಿಟ್ಟು ಕಲಿಸ್ತೀವಲ್ವ ಆ ಹದಕ್ಕೆ ಬರಬೇಕು ನೋಡಿ. ಈ ಥರ ನೋಡಿ ಇವಾಗ ಹೇಗಾಗಿದೆ ಅಂತ. ಈ ಥರ ಆಗಬೇಕು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು, ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಅರಿಶಿಣ ಹಾಕಿದ್ದೀನಲ್ವ ಅದಕ್ಕೆ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇವಾಗ ಇದನ್ನು 10 ಅಥವಾ 15 ನಿಮಿಷ ನೆನೆಯಲು ಬಿಡಿ ನೋಡಿ. ಹೀಗೆ ಕ್ಲೋಸ್ ಮಾಡಬೇಕು, ಗಾಳಿ ಆಡಬಾರ್ದು ಹಾಗೆ. ಓಕೆ, 10 ಅಥವಾ 15 ನಿಮಿಷ. ಬನ್ನಿ ಇವಾಗ ಚಕ್ಲಿನ ರೆಡಿ ಮಾಡ್ಕೊಳ್ಳೋಣ. ಒಲೆ ಹಚ್ಚಿ ಬಾಣಲಿ ಇಟ್ಟು ಎಣ್ಣೆ ಹಾಕ್ಕೊಳ್ಳಿ. ನಾವು ಬಳಸೋದು ಫ್ರೀಡಮ್ ಆಯಿಲ್, ತುಂಬಾ ಚೆನ್ನಾಗಿದೆ, ಲೈಟ್ ವೇಟ್. ನೀವು ಕೂಡ ಅದೇ ಎಣ್ಣೆನ ಬಳಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇವಾಗ ಹಿಟ್ಟು ಹೇಗಾಗಿದೆ ಅಂತ ನೆಂದಿದೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಹೀಗೆ ಸ್ವಲ್ಪ ಕೈಗೆ ಅಂಟಲ್ಲ ಅಂತ ಎಣ್ಣೆ ಹಾಕಿದ್ದೀನಿ
ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಮಾಡಿ ಎತ್ತಿಟ್ಕೊಳ್ಳಿ. ಮಾಡಿ ಇಟ್ಕೋಬೋದು, ಇಲ್ಲ ಹಾಗೇನೂ ತುಂಬಬೋದು. ಇವಾಗ ಚಕ್ಲಿ ಮಾಡೋ ಪಾವು, ನಾವಿದಕ್ಕೆ ಚಕ್ಲಿ ಪಾವು ಅಂತೀವಿ. ನೀವೇನಂತೀರ ನನಗೆ ಗೊತ್ತಿಲ್ಲ, ನಾವು ಚಕ್ಲಿ ಪಾವು ಅಂತೀವಿ, ಇಲ್ಲ ಚಕ್ಲಿ ಹೊರಡು. ನೋಡಿ ಈ ಥರ ಪ್ಲೇಟ್ಸ್ ಕೊಟ್ಟಿರ್ತಾರೆ, ಸಾಕಷ್ಟು ಇರ್ತವೆ ಪ್ಲೇಟ್ಸ್. ನಾನಿವಾಗ ಸ್ಟಾರ್ ಥರ ಇರೋ ಪ್ಲೇಟನ್ನು ಹಾಕ್ಕೊತಿದ್ದೀನಿ. ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳಿ. ನೋಡಿ ಹೀಗೆ ಇದನ್ನು ಚೆನ್ನಾಗಿ ಗಟ್ಟಿಯಾಗಿ ಒತ್ಕೋಬೇಕು. ಒಳಗಡೆ ಕೂಡ ಎಣ್ಣೆ ಚೆನ್ನಾಗಿ ಹಚ್ಕೋಬೇಕು, ಅಂದರೆ ಇಟ್ಟು ಅಂಟ್ಕೊಳ್ಳಲ್ಲ ಅಂತ ಒಳಗಡೆ ಎಣ್ಣೆನ ಹಾಕ್ತಾಯಿದ್ದೀನಿ. ನೋಡಿ ಇದು ಇವಾಗ ಆಗಿದೆ. ಇವಾಗ ಇದನ್ನು, ಈ ಹಿಟ್ಟನ್ನು ಉಂಡೆ ಮಾಡಿದ್ವಲ್ವ, ಆ ಹಿಟ್ಟನ್ನು ಇದಕ್ಕೆ ಒಳಗಡೆ ಫಿಲ್ ಮಾಡಿ. ನೋಡಿ ಈ ಥರ ಫಿಲ್ ಮಾಡಬೇಕು. ಅದು ಕಂಠ ಇದೆಯಲ್ಲ ಅಲ್ಲಿವರೆಗೂ ಬರಬೇಕು. ನೋಡಿ ಇವಾಗ ಇದನ್ನು ಮುಚ್ಚಳನ ಬಿಗಿಯಾಗಿ ಮುಚ್ಕೊತೀನಿ. ಹೀಗೆ ನೋಡಿ ಈ ಥರ. ಇವಾಗ ಒಂದು ಪ್ಲೇಟ್ ತೊಗೊಳ್ಳಿ. ನೀವು ಯಾವ ಥರ ಪ್ಲೇಟ್ ಆದರೂ ತೊಗೋಬೋದು, ಅಂದರೆ ಚಕ್ಲಿ ತೆಗಿಯೋಕ್ಕೆ ಈಸಿಯಾಗಿ ಬರಬೇಕು ಆ ಥರ ಪ್ಲೇಟ್ ತೊಗೊಳ್ಳಿ. ಇಲ್ಲ ಚಿಕ್ಕ ಚಿಕ್ಕದಾಗಿ ಒಂದೊಂದೇ ಸಪ್ರೇಟ್ ಪ್ಲೇಟ್ ಕೂಡ ಇಟ್ಕೋಬೋದು. ನಾನೊಂದು ದೊಡ್ಡ ಪ್ಲೇಟನ್ನು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಚಕ್ಲಿಯನ್ನು ಹಾಕ್ಕೋತೀನಿ. ನೋಡಿ ಹೇಗೆ ಬರ್ತಾ ಇದೆ, ಚೆನ್ನಾಗಿ ರೌಂಡಾಗಿ ಹಾಕ್ಕೋಬೇಕು. ಎಲ್ಲ ಚಕ್ಲಿನೂ ಇದೇ ಥರ ಒತ್ಕೋಬೇಕು. ನೋಡಿ ಹೇಗಿದೆ ಅಂತ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಎಣ್ಣೆ ಕಾದಿದೆ ಅಂತ ಸ್ವಲ್ಪ ಚೆಕ್ ಮಾಡೋಣ. ಸ್ವಲ್ಪ ಹಿಟ್ಟನ್ನು ಹಾಕಿದ್ದೀನಿ, ನೋಡೋಣ. ಕಾದಿದೆ ಎಣ್ಣೆ. ಇವಾಗ ಇದಕ್ಕೆ ಒಂದೊಂದೇ ಚಕ್ಲಿಯನ್ನು ನೀಟಾಗಿ ಹಾಕ್ಕೋಬೇಕು. ಈ ಥರ ಸ್ಪೂನಲ್ಲಿ ಹಾಕ್ಕೊಂಡ್ರೆ ತುಂಬ ನೀಟಾಗಿ ಬರುತ್ತೆ, ಕೈಗೂ ಅಂಟಲ್ಲ, ಕೆಡುತ್ತೆ ಅನ್ನೋ ಭಯನೂ ಇರಲ್ಲ. ಹಾಗಾಗಿ ಈ ಥರ ಟ್ರಿಕ್ ಯೂಸ್ ಮಾಡ್ಕೊಂಡಿದ್ದೀನಿ. ನಿಮಗೂ ಯೂಸ್ ಆದರೆ ಇದೇ ಥರ ಟ್ರೈ ಮಾಡಿ. ಇಲ್ಲ ಅಂದರೆ ಕೈಯಲ್ಲಿ ಹಾಕ್ಕೋಬೋದು, ಕೈಯಲ್ಲಿ ಕೂಡ ತುಂಬ ಈಸಿಯಾಗಿ ಬರುತ್ತೆ. ನೋಡಿ ಹೀಗೆ. ಇವಾಗ ಇದನ್ನು ಸ್ವಲ್ಪ ಹೊತ್ತು ಬಿಡಬೇಕು. ಆಮೇಲೆ ಸ್ಪೂನ್ ಹಾಕಿ ಇದನ್ನು ಉಲ್ಟಾ ನಿಧಾನವಾಗಿ ಟರ್ನ್ ಮಾಡ್ಕೋಬೇಕು. ಹೀಗೆ ನೋಡಿ ಯಾವ ಥರ ಬಂದಿದೆ ಅಂತ. ಒಂದು ಅಗಲವಾದ ಪಾತ್ರೆ ತೊಗೊಂಡಿದ್ದೀನಿ, ಇದನ್ನೆಲ್ಲ ಅದಕ್ಕೆ ಹಾಕ್ಕೋಬೇಕು ಅಂತ. ನೋಡಿ ಈ ಥರ ಆದರೆ ಸಾಕು. ಇವಾಗಿದು ಆಗಿದೆ. ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ, ಚೆನ್ನಾಗಿ ಬಂದಿದೆ. ಫಸ್ಟ್ ಟೈಮ್ ಅಲ್ವಾ, ಮತ್ತು ಸೆಕೆಂಡ್ ರೌಂಡ್ ಹಾಕುವಾಗ ಇನ್ನೂ ನೀಟಾಗಿ ಚೆನ್ನಾಗಿ ಬರುತ್ತೆ. ನೀವು ಈ ಥರ ರೆಡ್ ಕಲರ್ ಆದರೂ ಫ್ರೈ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ಡಲ್ ಇರಲಿ ಅಂದರೂ ಕೂಡ ಆ ಥರನೂ ನೋಡಿ ಇವಾಗ ತೋರಿಸ್ತಿದ್ದೀನಿ. ನೋಡಿ ಈ ಥರ ಕಲರಲ್ಲಿ ಕೂಡ ಫ್ರೈ ಮಾಡ್ಬೋದು. ಜಾಸ್ತಿ ಬ್ರೌನ್ ಆದ್ರೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಇದೇ ಥರ ಎಲ್ಲ ಹಿಟ್ಟನ್ನು ಒಂದೊಂದಾಗಿ ಹಾಕ್ಕೊಂಡು ಎಲ್ಲವನ್ನು ಚಕ್ಲಿನ ಮಾಡ್ಕೊಳ್ಳೋಣ. ನೋಡಿ ಈ ಚಕ್ಲಿ ಪಾವನ್ನು ನಾನು ಆನ್ಲೈನಲ್ಲಿ ತೊಗೊಂಡಿದ್ದೀನಿ, ತುಂಬಾ ಚೆನ್ನಾಗಿದೆ. ನೀವು ಕೂಡ ತೊಗೊಳ್ಳಿ. ನೋಡಿ ಮತ್ತೆ ಹಾಕಿದ್ದೀನಿ ನಾನು, ಮತ್ತೆ ಒಂದು ರೌಂಡ್ ಹಾಕಿದ್ದೀನಿ. ಈ ಥರ ಈಸಿ ಅನ್ನಿಸ್ತಿದೆ ಅಲ್ವಾ? ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ. ಈ ಕಲರ್ ಆದರೂ ಮಾಡ್ಕೋಬೋದು, ಈ ಥರ ಬ್ರೌನಿಷ್ ಆದರೂ ಮಾಡ್ಕೋಬೋದು. ನೋಡಿ ಹೇಗೆ ಬಂದಿದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.